ಹಾಯ್, ನಮಸ್ಕಾರ. ನನ್ನ ಚಾನಲ್‌ಗೆ ಸ್ವಾಗತ. ನಾನಿವತ್ತಿಂದ ಕ್ರಿಕೆಟ್ ರಿಲೇಟೆಡ್ ಎಲ್ಲಾ ವೀಡಿಯೋಸ್‌ನ ಅಪ್‌ಲೋಡ್ ಮಾಡ್ತೀನಿ. ಇವತ್ತಿಂದಾನೇ ನನ್ನ ಚಾನಲ್‌ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ಸ್ಪೆಷಲ್ ನಾನು ಯಾಕೆ ಇವತ್ತು ಸ್ಟಾರ್ಟ್ ಮಾಡ್ತಿದ್ದೀನಿ ಅಂದರೆ, ನಮ್ಮ ಆರ್-ಸಿ-ಬಿ ಡಿಫೆಂಡಿಂಗ್ ಚಾಂಪಿಯನ್ಸ್ ಆಗಿ ಇವತ್ತು ಐ-ಪಿ-ಎಲ್ ಗೇಮ್‌ನ ಸ್ಟಾರ್ಟ್ ಮಾಡ್ತಾ ಇದೆ. ಹಾಗಾದರೆ ಸ್ಟಾರ್ಟ್ ಮಾಡೋಣ. ಇವತ್ತಿನ ಹೈ ವೋಲ್ಟೇಜ್ ಗೇಮ್ ಬಗ್ಗೆ ಸಮ್ ಅಪ್ಡೇಟ್ಸ್‌ನ ನಮ್ಮ ಹೆಮ್ಮೆಯ ಸಿ-ಬಿ ಮತ್ತು ಸನ್‌ರೈಸರ್ಸ್ ಹೈದರಾಬಾದ್ ಮುಖಾಮುಖಿ ಆಗ್ತಿದೆ. ಈ ಮ್ಯಾಚ್‌ನಲ್ಲಿ ಸ್ಪೆಷಲ್ ಏನೇನ್ ವಿಚಾರ ಅನ್ನೋದನ್ನ ನೋಡೋಣ. ಮೊದಲನೇದಾಗಿ ಐ-ಪಿ-ಎಲ್ ಇತಿಹಾಸದಲ್ಲೇ ಇದು ಆರ್-ಸಿ-ಬಿ ಅಭಿಮಾನಿಗಳಿಗೆ ತುಂಬಾ ಸ್ಪೆಷಲ್ ದಿನ. ಯಾಕಂದ್ರೆ ಮೊದಲ ಬಾರಿಗೆ ನಮ್ಮ ಆರ್-ಸಿ-ಬಿ ಡಿಫೆಂಡಿಂಗ್ ಚಾಂಪಿಯನ್ಸ್ ಅನ್ನೋ ಪಟ್ಟದೊಂದಿಗೆ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಕಾಲಿಡ್ತಿದೆ. ಇಟ್ಸ್ ಸೋ ಸ್ಪೆಷಲ್ ಅಲ್ವಾ? ಕಳೆದ ವರ್ಷ ಕಪ್ ಗೆದ್ದ ಸಂಭ್ರಮದ ನಂತರ ಇವತ್ತು ಹೋಮ್ ಗ್ರೌಂಡ್‌ನಲ್ಲಿ ಮೊದಲ ಮ್ಯಾಚ್ ಆಡ್ತಿರೋದು ನಿಜಕ್ಕೂ ತುಂಬಾ ಸ್ಪೆಷಲ್. ಇವತ್ತಿನ ಪಂದ್ಯದಲ್ಲಿ ಒಂದು ಭಾವನಾತ್ಮಕ ವಿಷಯ ಏನಂದ್ರೆ, ಆರ್-ಸಿ-ಬಿ ಆಟಗಾರರು ಕಪ್ಪು ಪಟ್ಟಿ ಧರಿಸಿ ಆಟ ಆಡ್ತಿದ್ದಾರೆ. ಅದ್ಯಾಕಂತ ನಿಮ್ಮೆಲ್ಲರಿಗೂ ಗೊತ್ತು. ಕಳೆದ ವರ್ಷ ವಿಜಯೋತ್ಸವದ ಸಂಭ್ರಮದಲ್ಲಿ ಪ್ರಾಣ ಕಳೆದುಕೊಂಡ 11 ಜನ ಅಭಿಮಾನಿಗಳಿಗೆ ಗೌರವ ಸಲ್ಲಿಸೋದಕ್ಕೋಸ್ಕರ ಎಲ್ಲರೂ ಕಪ್ಪು ಪಟ್ಟಿ ಧರಿಸಿ ಆಟ ಆಡ್ತಾ ಇದ್ದಾರೆ. ಇನ್ನು ವಿರಾಟ್ ಕೊಹ್ಲಿ ವಿಚಾರಕ್ಕೆ ಬಂದ್ರೆ, ಸುಮಾರು 1 ವರ್ಷಗಳ ನಂತರ ವಿರಾಟ್ ಕೊಹ್ಲಿ ಟಿ20 ಕ್ರಿಕೆಟ್‌ಗೆ ಇವತ್ತು ಕಮ್‌ಬ್ಯಾಕ್ ಮಾಡ್ತಿದ್ದಾರೆ. ಇವತ್ತಿನ ಮ್ಯಾಚ್‌ನಲ್ಲಿ ಅವರು ಒಂದು ರೆಕಾರ್ಡ್ ಮಾಡೋ ಸಾಧ್ಯತೆ ಕೂಡ ಇದೆ. ಒಂದೇ ಫ್ರಾಂಚೈಸಿಯಲ್ಲಿ 300 ಸಿಕ್ಸರ್ ಹೊಡೆಯೋ ಅಂತ ಒಂದು ರೆಕಾರ್ಡ್. ಇವತ್ತು ಕೊಹ್ಲಿ ಚೆನ್ನಾಗಿ ಆಡಿ ಈ ರೆಕಾರ್ಡ್‌ನ ಕ್ಯಾಚ್ ಮಾಡ್ತಾರಾ ಅಂತ ನೋಡ್ಬೇಕು. ಮತ್ತೆ ಕ್ಯಾಪ್ಟನ್ಸಿ ಮತ್ತು ಹೊಸ ಮುಖಗಳು ಯಾರ್ಯಾರು ಅಂದ್ರೆ, ಇವತ್ತು 2 ತಂಡಗಳದ್ದು ಬದಲಾವಣೆ ಇದೆ. ಆರ್-ಸಿ-ಬಿ ಕಳೆದ ವರ್ಷ ಕಪ್ ಗೆಲ್ಸ್ಕೊಟ್ಟ ರಜತ್ ಪಟಿದಾರ್ ಅವರನ್ನೇ ಮುನ್ನಡೆಸ್ತಿದೆ. ಮತ್ತೆ ಈ ಕಡೆ ಎಸ್-ಆರ್-ಎಚ್ ಪ್ಯಾಟ್ ಕಮಿನ್ಸ್ ಇನ್ನೂ ಅವೈಲಬಲ್ ಆಗಿಲ್ಲ. ಹಾಗಾಗಿ ಇಶಾನ್ ಕಿಶನ್‌ನ ಕ್ಯಾಪ್ಟನ್ ಆಗಿ ಮಾಡಿದ್ದಾರೆ. ಆರ್-ಸಿ-ಬಿ ಪರ ಫಿಲ್ ಸಾಲ್ಟ್ ಮತ್ತೆ ಜೇಕಬ್ ಡಫಿ ಅವರೆಲ್ಲ ಹೊಸಬರು ಇದ್ದಾರೆ. ಹಾಗಾದ್ರೆ ಇವತ್ತಿನ ಮ್ಯಾಚ್‌ನಲ್ಲಿ ಯಾರು ಗೆಲ್ತಾರೆ? ನಮ್ಮ ಆರ್-ಸಿ-ಬಿ ಗೆಲುವಿನ ಓಟ ಮುಂದುವರಿಯುತ್ತಾ ಅಥವಾ ಎಸ್-ಆರ್-ಎಚ್ ಏನಾದ್ರೂ ಗೆದ್ಬಿಡತ್ತಾ ಅನ್ನೋ ನಿಮ್ಮ ಒಪಿನಿಯನ್‌ನ ಕಮೆಂಟಲ್ಲಿ ಹಾಕಿ. ಈ ಅಪ್ಡೇಟ್ಸ್ ನಿಮಗಿಷ್ಟ ಆದ್ರೆ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏಕೆಂದ್ರೆ ನಿಮ್ಮ ಸಬ್ಸ್ಕ್ರಿಪ್ಷನ್‌ನಿಂದ ಮಾತ್ರ ನಾನು ಮುಂದುವರಿಯಕ್ಕೆ ಸಾಧ್ಯ. ಥ್ಯಾಂಕ್ ಯು. ಇದ್ರ ಜೊತೆಗೆ ನಮ್ಮ ವಿರಾಟ್ ಕೊಹ್ಲಿನ ಆರ್-ಸಿ-ಬಿ ಗ್ರೌಂಡಲ್ಲಿ ನೋಡೋದಕ್ಕೆ ತುಂಬಾ ಖುಷಿ ಆಯ್ತು. ವಿಲ್ ಲವ್ ಯು ಅಂತ ಹೇಳ್ತಾ ಈ ವಿಡಿಯೋನ ಈಗ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಬಾಯ್ ಬಾಯ್.